ನೀವು ನಿಮ್ಮ ಮನೆಗೆ 5 ಸ್ಟಾರ್ ಹೋಟೆಲ್ ಕೊಡುವಂಥ ಫೀಲ್ ಹಾಗೂ ಲುಕ್ ಕೊಡಬೇಕಾ? ಹಾಗಾದರೆ ಈ ಕೆಳಗಿನ 5 ಪಾಯಿಂಟ್ಸ್ನ ಫಾಲೋ ಮಾಡಿ. ಫಸ್ಟ್ ಒನ್ ಲೇಯರ್ಡ್ ಲೈಟಿಂಗ್. ಸೊ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳಿದ್ದೀನಿ, ನೀವು ಸಿಂಗಲ್ ಲೈಟ್ ಯೂಸ್ ಮಾಡಿದಾಗ ನಿಮ್ಮ ಮನೆ ತುಂಬ ಫ್ಲಾಟಾಗಿ ಕಾಣುತ್ತೆ. ಸೊ ಅದ್ರ ಬದಲು ವಾಲ್ ಲೈಟ್ಸ್ ಆಗಿರ್ಬೋದು, ಟೇಬಲ್ ಲೈಟ್, ಎಲ್ ಇ ಡಿ ಸ್ಟ್ರಿಪ್ಸ್ ಇರುವಂಥ ಫರ್ನಿಚರ್ಸ್ ಈ ಥರ ಎಲ್ಲ ಯೂಸ್ ಮಾಡಿದಾಗ ನಿಮ್ಮ ಮನೆ ತುಂಬ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿರುವಂಥ ಅಪೋರ್ಚನ್ನ ಚೂಸ್ ಮಾಡೋದು. ಸೊ ನಿಮ್ಮ ಮನೆಗೆ ನೀವು ಕರ್ಟನ್ಸ್ ಆಗಿರ್ಬೋದು ಅಥವಾ ಬೆಡ್ಡಿಂಗ್ಸ್ ಆಗಿರ್ಬೋದು, ನೀವೇನಾದ್ರು ಲಿನೆನ್ನ ಚೂಸ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಎಲಿಗೆನ್ಸ್ ಸಿಗುತ್ತೆ. ಥರ್ಡ್ ಪಾಯಿಂಟ್, ನಾವು ಸ್ಟೇಟ್ಮೆಂಟ್ ಫರ್ನಿಚರ್ ಅಂತೀವಿ. ನಿಮ್ಮ ರೂಮ್ ಸೈಜ್ ದೊಡ್ಡದಾಗಿದ್ರೂ ಸಹ ನೀವೇನಾದ್ರು ಬಲ್ಕಿ ಫರ್ನಿಚರ್ ಯೂಸ್ ಮಾಡೋಕೆ ಹೋದಾಗ ಏನಾಗುತ್ತೆ, ಆ ಫರ್ನಿಚರ್ ತುಂಬ ಚಿಕ್ಕದಾಗಿ ಕಾಣುತ್ತೆ. ಸೊ ಯಾವತ್ತೂ ನಿಮ್ಮ ಥೀಮ್ ಯಾವ ಥರ ಆಗುತ್ತೆ ಆ ಥರ ಕಾನ್ಸೆಪ್ಟ್ ಫರ್ನಿಚರ್ಸ್ ಯೂಸ್ ಮಾಡಿ. ಪ್ಲಸ್ ಮಿನಿಮಲ್ ಆಗಿರುವಂಥ ಫರ್ನಿಚರ್ಸ್ ಯೂಸ್ ಮಾಡಿದಾಗ ನಿಮ್ಮ ಸ್ಪೇಷಿಯಸ್ ಆಗಿ ಕಾಣುತ್ತೆ ಹಾಗೂ ಮೇಂಟೆನೆನ್ಸ್ ತುಂಬ ಈಸಿ ಇರುತ್ತೆ. ಫೋರ್ತ್ ಪಾಯಿಂಟ್, ನಾವು ಇಂಟೀರಿಯರ್ ಪ್ಲಾನಿಂಗ್ ಅಥವಾ ಲೇಔಟ್ ಪ್ಲಾನಿಂಗ್ ಅಂತೀವಿ. ಸೊ ನಿಮ್ಮ ರೂಮ್ ಸೈಜ್ 10x12 ಇರ್ಬೋದು ಅಥವಾ 12x14 ಇರ್ಬೋದು. ದೊಡ್ಡ ರೂಮ್ ಇದ್ರೂ ಎಲ್ಲ 4 ಕಡೆ ನೀವು ಶೆಲ್ಫ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸರ್ ಆ ಥರ ಹೋದಾಗ ನಿಮಗೆ ಕಂಜೆಸ್ಟ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದು ಪ್ರಾಪರ್ ಲೇಔಟ್ ಪ್ಲಾನಿಂಗ್ ಮಾಡಿದಾಗ ನಿಮ್ಮ ರೂಮ್ ನಾವು ಸ್ಪೇಷಿಯಸ್ ಆಗಿ ಹಾಗೂ ಲಕ್ಸುರಿಯಸ್ ಆಗಿ ಮಾಡ್ಕೊಳ್ಬಹುದು. ಫಿಫ್ತ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಮೆಟೀರಿಯಲ್ ಫಿನಿಶಸ್ ಅಂತೀವಿ. ಸೊ ನಿಮ್ಮ ಮನೇಲಿ ಸೆಲೆಕ್ಟ್ ಮಾಡುವಂಥ ಮಾರ್ಬಲ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಪೇಂಟ್ ಕಲರ್ಸು, ಲ್ಯಾಮಿನೇಟ್ ಕಲರ್ಸು ಇದೆಲ್ಲ ಬಂದು ಕರೆಕ್ಟಾಗಿ ಮ್ಯಾಚ್ ಮಾಡೋದು. ಪ್ಲಸ್ ಹಾರ್ಡ್ವೇರ್ ಫಿನಿಶ್ ನಾವು ಮ್ಯಾಚ್ ಮಾಡಬೇಕು. ಇಟ್ ಶುಡ್ ಆಲ್ ವರ್ಕ್ ಟುಗೆದರ್. ಆ ಥರ ಆದಾಗಲೇ ನಿಮ್ಮ ಮನೆ ತುಂಬ ಲಕ್ಸುರಿಯಸ್ ಆಗಿ ಫೀಲ್ ಕೊಡುತ್ತೆ. ಸೊ ಈ ಥರ ಏನಾದ್ರು ನಿಮ್ಮ ಮನೇನ ಲಕ್ಸುರಿಯಸ್ ಆಗಿ ಪ್ಲಾನ್ ಮಾಡ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಲಕ್ಸುರಿ ಅಂತ ಹಾಕಿ ನಮ್ಮ ಟೀಮ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ.